ದೀವಿ ಹಲಸು ಅಥವಾ ಜೀಗುಜ್ಜೆ ಮತ್ತು ಪ್ರೌನ್ಸ್ ಸುಕ್ಕ ಇವತ್ತಿನ ರೆಸಿಪಿ. ತುಂಬ ರುಚಿಯಾದ ರೆಸಿಪಿ ಇವತ್ತಿನದು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಣ್ಣದಾದ ಒಂದು ಜೀಗುಜ್ಜೆ ನಾನು ತೆಗೆದುಕೊಂಡಿದ್ದೇನೆ. ದೀವಿ ಹಲಸು ಅಂತಾರೆ ಕನ್ನಡದಲ್ಲಿ ಇದಕ್ಕೆ. ತುಂಬ ಸಾಫ್ಟ್ ಆಗಿರ್ತದೆ, ಬೇಗ ಬೇಯ್ತದೆ ಕೂಡ. ಇದನ್ನು ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಿದ್ದೇನೆ ನಾನು. ಅದನ್ನೀಗ ನಾನು ಬೇಯಲಿಕ್ಕೆ ಅಂತ 1 ಲೋಟ ನೀರು ಹಾಕಿ ಸಾಧಾರಣ ಅದರ 3/4 ಭಾಗದಷ್ಟು ಜೀಗುಜ್ಜೆಯನ್ನು ನಾನು ಕಟ್ ಮಾಡಿ ಇಲ್ಲಿ ಹಾಕಿದ್ದೇನೆ. ಇದರ ಹೊರಗಿನ ಭಾಗವನ್ನೆಲ್ಲ ಕಟ್ ಮಾಡಿ ತೆಗೆದು ಮತ್ತು ನಡುವಿನ ದಪ್ಪ ಗಟ್ಟಿಯ ಗೂಂಜಿ ಇದೆ ಅದನ್ನು ಸಹ ತೆಗೆದಿದ್ದೇನೆ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ದೊಡ್ಡದಾದ ಬಲಿತ ಜೀಗುಜ್ಜೆ ಆದರೆ ಬೇಗ ಬೇಯ್ತದೆ, ಅಷ್ಟೇ ಅಲ್ಲ ತುಂಬ ಸಾಫ್ಟ್ಸ್ ಅದು. ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ, ಬೇಗ ಆಯ್ತಿದ್ದು. ಇದಕ್ಕೀಗ ನಾನು ಮಸಾಲೆಗೆ ಏನೇನು ಹಾಕ್ತಾ ಇದ್ದೇನೆ ಅಂತ ನೋಡುವ. ಎಲ್ಲ ಮಸಾಲೆ ಸಾಮಾನುಗಳನ್ನು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡಿದ್ದೇನೆ. ಕೆಂಪು ಮೆಣಸು, ಖಾರ ಜಾಸ್ತಿ ಬೇಕನ್ನಿಸಿದವರು ಜಾಸ್ತಿ ಹಾಕ್ಕೊಳ್ಬಹುದು. 2 ಸಣ್ಣ ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, 1 ಚಿಟಿಕೆಯಷ್ಟು ಓಂ ಕಾಳು, 1/4 ಚಮಚದಷ್ಟು ಕರಿಮೆಣಸು ಮತ್ತು 1/4 ಚಮಚದಷ್ಟು ಮೆಂತೆ. ಇದನ್ನೆಲ್ಲ ಮಿಕ್ಸ್ ಜಾರಿಗೆ ಹಾಕಿ ಇದಕ್ಕೀಗ ಮೆಣಸು ಸಹ ಹಾಕ್ತಾ ಇದ್ದೆ ನೋಡಿ. ಎಲ್ಲವನ್ನು ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ. ಸ್ವಲ್ಪ ಅರಸಿನ ಪುಡಿ ಮತ್ತು 1 ಸಣ್ಣ ಈರುಳ್ಳಿಯ 1/4 ಭಾಗವನ್ನು ಹಾಕ್ತಾ ಇದ್ದೇನೆ. ಅಷ್ಟೇ ಸಾಕಾಗ್ತದೆ, ಇಲ್ಲಾಂದರೆ ಜಾಸ್ತಿ ಅಂದರೆ ಸಿಹಿ ಆಗ್ತದೆ. ದೀವಿ ಹಲಸು ಸ್ವಲ್ಪ ಸಿಹಿಯೇ, ಸ್ವಲ್ಪ ಹುಳಿ. 3ರಿಂದ 4 ಬೆಳ್ಳುಳ್ಳಿ, ಸಣ್ಣ ಗಾತ್ರದಾದರೆ 4 ಹಾಕುವ, ಇಲ್ಲಾಂದರೆ 2ರಿಂದ 3 ಹಾಕಿದರೆ ಸಾಕು. 1 ಕಪ್ಪಿನಷ್ಟು, ಸಾಧಾರಣ 4 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು, ತೆಂಗಿನ ತುರಿ ಫ್ರೆಶ್ ಆದರೆ ಒಳ್ಳೆಯದಾಗ್ತದೆ. ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ನಾವು ಈಗ ರುಬ್ಬಬೇಕು. ತುಂಬ ತರಿಸ ಅಲ್ಲ, ಸ್ವಲ್ಪ ನೋಡಿ ಇಷ್ಟಾದರೆ ಸಾಕು. ತುಂಬ ನುಣ್ಣಗೆಲ್ಲ ತುಂಬ ತರಿಸಲ್ಲ, ಆ ರೀತಿ. ಈಗ ಜೀಗುಜ್ಜೆ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಪ್ರೌನ್ಸನ್ನು ಅರ್ಧ kg ತೆಗೆದುಕೊಂಡಿದ್ದೇನೆ. ಕ್ಲೀನೆಲ್ಲ ಮಾಡಿ ಇಟ್ಟಿದ್ದೇನೆ. ಇದರಲ್ಲೊಂದು 15 ಪ್ರೌನ್ಸ್ ದೊಡ್ಡದು ಇದು, ಹಾಗಾಗಿ 15 ಪ್ರೌನ್ಸನ್ನು ನಾನಿಲ್ಲಿ ಈಗ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಇದಕ್ಕೆ ಸ್ವಲ್ಪ ಅರಸಿನ ಹುಡಿ ಮತ್ತೊಂದು ಸ್ವಲ್ಪ ಕೆಂಪು ಮೆಣಸಿನ ಹುಡಿ ಹಾಕಿ ಒಂದೇ ಗಳಿಗೆ ಫ್ರೈ ಮಾಡಿದರೆ ಸಾಕು. ನಂತರ ಈ ಪ್ರೌನ್ಸನ್ನು ಹಾಕಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಅದು ಜಾಸ್ತಿ ನೀರು ಬಿಟ್ಟುಕೊಡುವುದಿಲ್ಲ, ಇಲ್ಲಾಂದರೆ ತುಂಬ ನೀರು ಬಿಟ್ಕೊಳ್ತದೆ ಮೆಲ್ಲ ಉರಿಯಲ್ಲಿ ಮಾಡಿದರೆ. ನೋಡಿ ಈಗ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಬಿಡ್ತದೆ ಅನ್ನುವಾಗ ಸಹ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಒಳ್ಳೆ ಡ್ರೈ ಆಗಬೇಕಿದು. ನೋಡಿ ಪೂರ ಡ್ರೈ ಆಯ್ತಿದ್ರೆ ನೀರೆಲ್ಲ ಎಳೆದು ಮೆಣಸೆಲ್ಲ ಇದಕ್ಕೆ ಚೆನ್ನಾಗಿ ಇಟ್ಕೊಂಡಿದೆ. ಈಗ ಇದು ರೆಡಿಯಾಗಿದೆ. ಈಗ ನಾವು ಕಡೆದಿಟ್ಟ ಮಸಾಲೆ ಇದೆ ನೋಡಿ, ಇದಕ್ಕೆ ನಾನೀಗ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕುವ. ನೀರು ಹಾಕಿ ಇದನ್ನು ನಾವೀಗ ಕುದೀಲಿಕ್ಕೆ ಇಡಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಮೆಲ್ಲ ಉರಿಯಲ್ಲಿ ಹಸಿ ವಾಸನೆ ಹೋಗುವವರೆಗೆ ಮಸಾಲೆದು ನಾನಿಲ್ಲಿ ಬೇಯಿಸಿದ್ದೇನೆ ಇದನ್ನು. ಈಗ ಇದಕ್ಕೆ ಹುರಿದ ಪ್ರೌನ್ಸನ್ನು, ಸಿಗಡಿಯನ್ನು ಹಾಕಬೇಕು. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಯಾಕಂದರೆ ಆಲ್ರೆಡಿ ನಾವು ಸಿಗಡಿಯನ್ನು ಫ್ರೈ ಮಾಡಿದ್ದೇವೆ ಮತ್ತು ಮಸಾಲೆ ಸಹ ಚೆನ್ನಾಗಿ ಬೆಂದಿದೆ. ಹಾಗಾಗಿ ಈಗ ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ 2 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ. ಒಗ್ಗರಣೆ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ, ಅದಕ್ಕೋಸ್ಕರ. ಮಂಗಳೂರಿನವ್ರು ನಾವು ಒಗ್ಗರಣೆ ಇಲ್ಲದೆ ಸಾಧಾರಣವಾಗಿ ಯಾವುದೇ ಪದಾರ್ಥ ಮಾಡೋದಿಲ್ಲ. ನೋಡಿ ಸಾಸಿವೆ ಚಟಪಟ ಅಂದಾಗ 6 ಜಜ್ಜಿದ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೇನೆ ನಾನು, ಮತ್ತೊಂದು ಸಣ್ಣ ಈರುಳ್ಳಿಯ ಅರ್ಧ ಭಾಗವನ್ನು ಹಾಕಿ ಇದನ್ನೀಗ ಫ್ರೈ ಮಾಡ್ತೇನೆ. ಒಳ್ಳೆ ಗೋಲ್ಡನ್ ಬಣ್ಣ ಬರ್ತಾ ಇದೆ ಅನ್ನುವಾಗ ಕರಿಬೇವನ್ನು ಹಾಕಿ, ಕರಿಬೇವು ಸಹ ಚಟಪಟ ಅಂದಾಗ ಗ್ಯಾಸ್ ಆಫ್ ಮಾಡಿ ನಾವು ರೆಡಿ ಮಾಡಿಟ್ಟ ಸಿಗಡಿ ಮತ್ತು ಜೀಗುಜ್ಜೆದು ಪದಾರ್ಥಕ್ಕೆ ಈ ಒಗ್ಗರಣೆಯನ್ನು ಹಾಕುವ. ಇಲ್ಲಿ ರೆಡಿ ಆಯಿತು ನಮ್ಮ ಇವತ್ತಿನ ರೆಸಿಪಿ. ರುಚಿಯಾದ ರೆಸಿಪಿ ಇದು. ಅನ್ನಕ್ಕಂತೂ ತುಂಬ ಒಳ್ಳೆಯದಾಗ್ತದೆ, ಗಂಜಿ ಅನ್ನಕ್ಕೆ. ಪ್ರೌನ್ಸಿನ ಪರಿಮಳದೊಂದಿಗೆ ತುಂಬ ರುಚಿಯಾದ ರೆಸಿಪಿ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಗೆ ಬೇಕಿದ್ದರೆ ಹಾಕ್ಕೊಳ್ಬಹುದು. ಖಂಡಿತ ನಿಮಗೆ ಸಹ ಇಷ್ಟ ಆಗಿರಬಹುದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.